ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 11 ಆಂಗಲ್ಸ್ ಕನ್ನಡದಲ್ಲಿ ಕೋನಗಳು ಈ ಚಾಪ್ಟರ್ ಮೇಲೆ ಒಂದು 20 ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 40 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 41ರಿಂದ ಮೋಸ್ಟ್ ಪ್ರಾಬಬಲಿ 60 ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 41 ನೋಡಿ. ಕ್ವಶನ್ ನಂಬರ್ 41 ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆಂಗಲ್ ಬಿ ಒ ಸಿ ಅಂದ್ರೆ ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ. ಬಿ ಒ ಸಿ ಅಂದ್ರೆ ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ. ತುಂಬಾ ಸಿಂಪಲ್ ಆಗಿದೆ ನೋಡಿ. ಇದು ಸ್ಟ್ರೈಟ್ ಲೈನ್, ಇದೆಯಲ್ಲ, ಇದು ಸ್ಟ್ರೈಟ್ ಲೈನ್ ಅಲ್ಲಿ ಒಂದು ಆಂಗಲ್ ಕೊಟ್ಬಿಟ್ಟು ಇನ್ನೊಂದು ಆಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಆಯ್ತಾ. ಅದಕ್ಕೆ ಏನ್ ಮಾಡ್ಕೊಳ್ಳಿ, 100 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180. 100 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 100, ಆಯ್ತಾ. ಎಕ್ಸ್ ಈಸ್ ಈಕ್ವಲ್ ಟು 80 ಡಿಗ್ರಿ, ಆಯ್ತಾ. ಇದನ್ನ ಡೈರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 41ಗೆ ಆಪ್ಷನ್ ಸಿ, ಆಯ್ತಾ. ಈ ತರ ಎಲ್ಲ ಕ್ವಶನ್ ಬಂದಾಗೆಲ್ಲ ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ಇಲ್ಲಿ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಈ ತರ ಎಲ್ಲ ಬರೆಯೋಕೆ ಹೋಗ್ಬೇಡಿ. ಇಲ್ಲಿ 100 ಎಕ್ಸ್ ಅಂದ್ರೆ 80 ಡಿಗ್ರಿ ಎಲ್ಲ ಆಪ್ಷನ್ ಸಿ. ಕ್ವಶನ್ ನಂಬರ್ 41ಗೆ ಆಪ್ಷನ್ ಸಿ ಅಂದ್ಬಿಟ್ಟು ಡೈರೆಕ್ಟ್ ಆಗಿ OMR ಶೀಟ್ ಅಲ್ಲಿ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 42 ನೋಡಿ. ಕ್ವಶನ್ ನಂಬರ್ 42 ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆಂಗಲ್ ಎ ಬಿ ಸಿ ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ, ಆಯ್ತಾ. ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ, ಆಯ್ತಾ. ನೀವು ಡೈರೆಕ್ಟ್ ಆಗಿ ಬರ್ಕೋಬಹುದು. ಇದು ಅಪೋಸಿಟ್ ಆಂಗಲ್, ಆಯ್ತಾ. ಇವು ವಿರುದ್ಧ ಕೋನಗಳು. ಅಪೋಸಿಟ್ ಆಂಗಲ್ ಸೇಮ್ ಇರುತ್ತೆ, ಆಯ್ತಾ. ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 70 ಡಿಗ್ರಿ, ಆಯ್ತಾ. ಡೈರೆಕ್ಟ್ ಆಗಿ ನೀವು 70 ಡಿಗ್ರಿ ಅಂತ ಬರ್ಕೋಬಹುದು. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 42ಗೆ ಆಪ್ಷನ್ ಬಿ, ಆಯ್ತಾ. ಇದನ್ನು ಅಷ್ಟೇ, ನೀವು ಎಕ್ಸಾಮ್ ಅಲ್ಲೆಲ್ಲ ಬರೆಯೋಕ್ಕೆಲ್ಲ ಹೋಗ್ಬೇಡಿ. ಡೈರೆಕ್ಟ್ ಆಗಿ OMR ಶೀಟ್ ಅಲ್ಲಿ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿ. ಹೇಳದ್ನಲ್ಲ, ಕತ್ರಿ. ಅಪೋಸಿಟ್ ಆಂಗಲ್ ಸೇಮ್ ಇರುತ್ತೆ, ಆಯ್ತಾ. ಅಪೋಸಿಟ್ ಆಂಗಲ್ ಸೇಮ್ ಇರುತ್ತೆ. ಏನ್ ಮಾಡಿ, OMR ಶೀಟ್ ಅಲ್ಲಿ ಡೈರೆಕ್ಟ್ ಆಗಿ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 43 ನೋಡಿ. ಕ್ವಶನ್ ನಂಬರ್ 43 ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾನೆ, ಮತ್ತೆ ಆಂಗಲ್ ಕೊಟ್ಟಿದ್ದಾನೆ ನೋಡಿ, ಎ ಒ ಸಿ, ಆಯ್ತಾ. ಆಂಗಲ್ ಎ ಒ ಸಿ ಎಕ್ಸ್ ಅಂತ ಬರ್ಕೋತೀನಿ ನಾನು, ಎ ಒ ಸಿ, ಮತ್ತೆ ಬಿ ಒ ಡಿ ನ ವೈ ಅಂತ ಬರ್ಕೋತೀನಿ, ಆಯ್ತಾ. ಇವೆರಡು ಆಂಗಲ್ ಕೊಟ್ಟಿದ್ದಾನೆ, ಅದ್ರ ಸಮ್ಮು 85 ಡಿಗ್ರಿ ಅಂತ ಕೊಟ್ಬಿಟ್ಟು ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯ್ತಾ. ನಾನು ಈ ಆಂಗಲ್ ನ ಝೆಡ್ ಅಂತ ಬರ್ಕೋತೀನಿ, ಆಯ್ತಾ. ಇವೆರಡು ಆಂಗಲ್ ನ ಕೊಟ್ಬಿಟ್ಟು ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯ್ತಾ. ಸ್ಟ್ರೈಟ್ ಲೈನ್ ಏನು ಆಂಗಲ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ, ಆಯ್ತಾ. ಸ್ಟ್ರೈಟ್ ಲೈನ್ ಆಂಗಲ್ ಏನಿರುತ್ತೆ, ಈ ಮೂರು ಆಂಗಲ್ ಸಮ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ, ಆಯ್ತಾ. ಕ್ವಶನ್ ಏನ್ ಕೊಟ್ಟಿದ್ದಾನೆ, ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾನೆ. ಈ ಆಂಗಲ್ ಮತ್ತೆ ಈ ಆಂಗಲ್ ನ ಸೇರಿಸಿ 85 ಡಿಗ್ರಿ ಅಂತ ಕೊಟ್ಟಿದ್ದಾನೆ. 85 ಡಿಗ್ರಿ, ಝೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಝೆಡ್ ಇಸ್ ಈಕ್ವಲ್ ಟು 180ಲಿ 85 ಹೋದ್ರೆ ಎಷ್ಟಾಗುತ್ತೆ, ಝೆಡ್ ಇಸ್ ಈಕ್ವಲ್ ಟು 95 ಡಿಗ್ರಿ ಆಗುತ್ತೆ. 80 ಹೋದ್ರೆ ಓಕೆ 95 ಡಿಗ್ರಿ ಆಗುತ್ತೆ. ಝೆಡ್ ಇಸ್ ಈಕ್ವಲ್ ಟು ಏನು ಬರುತ್ತೆ, 95 ಡಿಗ್ರಿ ಬರುತ್ತೆ. ಈ ಆಂಗಲ್ ಏನಿರುತ್ತೆ 95 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 43ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44 ಅಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಮೆನ್ಷನ್ ಮಾಡಿದ್ದಾನೆ. ಕಾಂಪ್ಲಿಮೆಂಟರಿ ಆಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನ ಅಂತ ಮೆನ್ಷನ್ ಮಾಡಿದ ತಕ್ಷಣ ಈ ರೀತಿ ಒಂದು ಫಿಗರ್ ಬರ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, an angle is twice its complement. An angle is twice its complement, ಆಯ್ತಾ. an angle is twice its complement ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಂಡು ಫೈಂಡ್ ದಿಸ್ ಆಂಗಲ್ ಅಂತ ಕೊಟ್ಟಿದ್ದಾನೆ. ಫೈಂಡ್ ದಟ್ ಆಂಗಲ್ ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಈ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು. ಕನ್ನಡದಲ್ಲಿ ಒಂದು ಕೋನವು ಇನ್ನೊಂದು ಕೋನದ ಎರಡರಷ್ಟಿದೆ. ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಆ ಕೋನನ ಫೈಂಡ್ ಔಟ್ ಮಾಡ್ಬೇಕಂತ, ಆಯ್ತಾ. ನಮ್ಗೆಲ್ಲ ಗೊತ್ತಿದೆ ಕಾಂಪ್ಲಿಮೆಂಟರಿ ಆಂಗಲ್ ಅಂದ ತಕ್ಷಣ ಏನು, ಕಾಂಪ್ಲಿಮೆಂಟರಿ ಆಂಗಲ್ ಅಂದ ತಕ್ಷಣ, ಪೂರಕ ಕೋನ ಅಂದ ತಕ್ಷಣ ಏನ್ ಮಾಡ್ಬೇಕು ನಾವು, ಎಕ್ಸ್ ಪ್ಲಸ್ 2x ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರ್ಕೋಬೇಕು. ಎಕ್ಸ್ ಪ್ಲಸ್ 2x ಏನಾಗುತ್ತೆ, 3x ಇಸ್ ಈಕ್ವಲ್ ಟು 90 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 3 3 x ಇಸ್ ಈಕ್ವಲ್ ಟು 30 ಡಿಗ್ರಿ ಬರುತ್ತೆ, ಆಯ್ತಾ.
ಅವನಿಗೆ ಯಾವ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು, ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದು. ಆಯಿತಾ, ಆ್ಯಂಗಲ್ ಅಂದರೆ 2 × 30, 2 × 30 ಅಂದರೆ 60 ಡಿಗ್ರಿ. ಆಯಿತಾ, ಈ ಆ್ಯಂಗಲ್ ಏನಾಗುತ್ತೆ 60 ಡಿಗ್ರಿ ಆಗುತ್ತೆ. ಈ ಆ್ಯಂಗಲ್ಲು 60 ಡಿಗ್ರಿ ಆಗುತ್ತೆ, ಈ ಆ್ಯಂಗಲ್ 30 ಡಿಗ್ರಿ ಆಯಿತು. ಅವ್ನು ಕೇಳಿರೋದು ಈ ಆ್ಯಂಗಲ್ನ. ಈ ಆ್ಯಂಗಲ್ ಏನಾಗುತ್ತೆ 60 ಡಿಗ್ರಿ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 44ಗೆ ಆಪ್ಷನ್ನು ಡಿ. ಆಯಿತಾ, ನೀವೆಲ್ಲ ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಆಪ್ಷನ್ ಏನು ನೋಡಿ 30 ಡಿಗ್ರಿ ಕೊಟ್ಟಿದ್ದಾನೆ. 30, 25, 40, 60 ಡಿಗ್ರಿ ಎಲ್ಲನೂ ಕೊಟ್ಟಿದ್ದಾನೆ ನೋಡಿ. 30 ಡಿಗ್ರಿ ಏನಿದೆ, ನಾವೇನು ಮಾಡ್ತೇವೆ ಗೊತ್ತಾ, ಸಾಮಾನ್ಯ ಮಕ್ಕಳು ಏನೋ ಒಂದು ಫೈಂಡ್ ಔಟ್ ಮಾಡ್ತಾರೆ, 30 ಡಿಗ್ರಿ ಬಂತ ಚಂಗ್ ಅಂತ ಹೋಗ್ಬಿಟ್ಟು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ನವೋದಯದಲ್ಲಿ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ ಕ್ವಶನ್ನ ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಆಯಿತಾ, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಅವ್ನು ಕೇಳಿದ್ರು ಆ್ಯಂಗಲ್ ಫೈಂಡ್ ಔಟ್ ಮಾಡಿ. ಆ್ಯಂಗಲ್ ಅಂದರೆ ಇದು, ಸೊ 60 ಡಿಗ್ರಿ ಬರುತ್ತೆ. ಆಪ್ಷನ್ನು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45 ಸಪ್ಲಿಮೆಂಟ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ, ಕನ್ನಡದಲ್ಲಿ ಪರಿಪೂರಕ. ಸಪ್ಲಿಮೆಂಟರಿ ಆಯಿತಾ, ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಹೇಳಿದ್ದಾರೆ. ಆಯಿತಾ, ಪರಿಪೂರಕ ಕೋನ ಅಂದ ತಕ್ಷಣ ಏನು ಬರ್ಕೋಬೇಕು, ಈ ರೀತಿ ಒಂದು ಫಿಗರ್ ಬರ್ಕೋಬೇಕು. ಆಯಿತಾ, ಅದರಲ್ಲಿ ಏನು ಮಾಡಿದರೆ ಒಂದನ್ನ 50 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಒಂದನ್ನ 50 ಡಿಗ್ರಿ ಅಂತ ಕೊಟ್ಬಿಟ್ಟು ಇದ್ರ ಸಪ್ಲಿಮೆಂಟ್ರಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಆ್ಯಂಗಲ್ನ 50 ಡಿಗ್ರಿ ಅಂತ ಕೊಟ್ಬಿಟ್ಟು ಇದ್ರ ಸಪ್ಲಿಮೆಂಟ್ರಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ತುಂಬ ಸಿಂಪಲ್ ಆಗಿದೆ. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದ ತಕ್ಷಣ ಏನು, ಸಮ್ ಆಫ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಸೊ x + 50 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ, x + 50 ಡಿಗ್ರಿ 180 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 180ಲಿ 50ನ ಮೈನಸ್ ಮಾಡಿ. 180ಲಿ 50ನ ಮೈನಸ್ ಮಾಡಿದ್ರೆ 130 ಡಿಗ್ರಿ ಬರುತ್ತೆ. ಎಕ್ಸ್ ಈಕ್ವಲ್ ಟು 130 ಡಿಗ್ರಿ ಬರುತ್ತೆ. ಆಯಿತಾ, ಈ ಆ್ಯಂಗಲ್ ಏನು ಬರುತ್ತೆ 130 ಡಿಗ್ರಿ ಬರುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 45ಗೆ ಆಪ್ಷನ್ ಸಿ ಆಗಿರುತ್ತೆ. ಎಕ್ಸಾಮಲ್ಲೂ ಅಷ್ಟೇ ಏನು ಮಾಡಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕೇಳಿದ್ದಾನೆ. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕೇಳ್ಬಿಟ್ಟು ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ. ಒಂದು ಆ್ಯಂಗಲ್ ಕೊಟ್ಬಿಟ್ಟು ಇನ್ನೊಂದು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಡೈರೆಕ್ಟ್ಗೆ ನೀವು 130 ಡಿಗ್ರಿ ಅಂತ ಆಪ್ಷನ್ ಸಿ ಅಂದ್ಬಿಟ್ಟು OMR ಶೀಟಲ್ಲಿ ಮಾರ್ಕ್ ಮಾಡಿ. ಆಯಿತಾ, ಇದೆಲ್ಲ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಮಾತ್ರ ಈ ರೀತಿ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಸಪ್ಲಿಮೆಂಟ್ರಿ ಆ್ಯಂಗಲಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ, 180ಲಿ 50ನ ಕಳೀರಿ 130 ಬರುತ್ತೆ. ಡೈರೆಕ್ಟಾಗಿ OMR ಶೀಟಲ್ಲಿ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46ಅಲ್ಲಿ ದ ರೇಷಿಯೋ ಆಫ್ 2 ಅಕ್ಯೂಟ್ ಆ್ಯಂಗಲ್ ಆಫ್ ಎ ರೈಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. ದ ರೇಷಿಯೋ ಆಫ್ 2 ಅಕ್ಯೂಟ್ ಆ್ಯಂಗಲ್ ಆಫ್ ಎ ರೈಟ್ ಆ್ಯಂಗಲ್ ಅಂದ ತಕ್ಷಣ ರೈಟ್ ಆ್ಯಂಗಲ್ ಬರ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ, ರೇಷಿಯೋ ಆಫ್ ಎ 2 ಅಕ್ಯೂಟ್ ಆ್ಯಂಗಲ್ ಅಂತೆ. ರೇಷಿಯೋ ಆಫ್ ಎ 2 ಅಕ್ಯೂಟ್ ಆ್ಯಂಗಲ್ ಆಫ್ ಎ ರೈಟ್ ಆ್ಯಂಗಲ್ ಈಸ್ 4:5 ಅಂತ ಕೊಟ್ಟಿದ್ದಾನೆ. ರೈಟ್ ಆ್ಯಂಗಲ್ ಅಂದ ತಕ್ಷಣ ರೈಟ್ ಆ್ಯಂಗಲ್ ಬರ್ಕೊಳ್ಳಿ. ಅದರೊಳಗಡೆ 2 ಅಕ್ಯೂಟ್ ಆ್ಯಂಗಲ್ ಇದೆಯಂತೆ. ಆಯಿತಾ, ಇದು 90 ಡಿಗ್ರಿ ಇರುತ್ತೆ. ಆಯಿತಾ, ಅಕ್ಯೂಟ್ ಆ್ಯಂಗಲ್ದು ರೇಷಿಯೋ ಕೊಟ್ಟಿದ್ದಾನೆ. ಇದು 4x, ಇದು 5x ಅಂತ ಬರ್ಕೊಳ್ಳಿ. 4:5 ಅಂತ ಕೊಟ್ಟಿದ್ದಾನಲ್ಲ, 4:5 ಅಂತ ಕೊಟ್ಟಿದ್ದಾನೆ. ಇವೆರಡು ಆ್ಯಂಗಲ್ದು ರೇಷಿಯೋ 4:5 ಅಂತ ಕೊಟ್ಟಿದ್ದಾನೆ. ನಾವೇನು ಮಾಡ್ಕೊಳ್ಳಿ 4x 5x ಅಂತ ಬರ್ಕೊಳ್ಳಿ. ಆಯಿತಾ, ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಆ್ಯಂಗಲ್. ಇವೆರಡು ಆ್ಯಂಗಲ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂತೆ. ಡಿಫರೆನ್ಸ್ ಅಂದರೆ ವ್ಯತ್ಯಾಸ. ಡಿಫರೆನ್ಸ್ನ ಫೈಂಡ್ ಔಟ್ ಮಾಡಬೇಕಂತ. 5x - 4x ಅಂದರೆ ಎಕ್ಸ್ ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಅವನೇ ಕೊಟ್ಟಿದ್ದಾನೆ. ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 2 ಅಕ್ಯೂಟ್ ಆ್ಯಂಗಲ್ ಇದೆ. ಲಂಬಕೋನದಲ್ಲಿ ಆಯಿತಾ, ಲಂಬಕೋನದಲ್ಲಿ 2 ಲಘುಕೋನ ಇದೆ ಅಂತ ಕೊಟ್ಟಿದ್ದಾನೆ. 4x × 5x ಅಂತ ಬರ್ಕೊಳ್ಳಿ. ಆಯಿತಾ, 4x + 5x = 90 ಡಿಗ್ರಿ ಅಂತ ಬರ್ಕೋಬೋದು. ರೈಟ್ ಆ್ಯಂಗಲ್ ಅಂತ ಅವನೇ ಮೆನ್ಷನ್ ಮಾಡಿದ್ರಿಂದ 90 ಡಿಗ್ರಿ ಹಾಕೊಳ್ಳಿ. 4x + 5x = 90 ಡಿಗ್ರಿ. ಇದೇನಾಗುತ್ತೆ 9x = 90. x = 9 1 9 1 ಪಕ್ಕ 0 ಇದೆ, 0 ಹಾಕೊಳ್ಳಿ. ಎಕ್ಸ್ ವ್ಯಾಲ್ಯೂ 10 ಬಂತು. ಅವ್ನು ಕೇಳೋದು ಎಕ್ಸ್ ವ್ಯಾಲ್ಯೂ ಅಲ್ಲ, ಡಿಫ್ರೆನ್ಸು. 5x ಮತ್ತು 4x ಡಿಫ್ರೆನ್ಸ್ ಏನು ಬರುತ್ತೆ, ಎಕ್ಸ್ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 10 ಡಿಗ್ರಿ ಬರುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 46ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಅಬ್ಟ್ಯೂಸ್ ಆ್ಯಂಗಲ್ ಅಲ್ಲ, ಕನ್ನಡದಲ್ಲಿ ವಿಶಾಲ ಕೋನವಲ್ಲ ಅಂತ ಕೇಳಿದ್ದಾನೆ. ಅಬ್ಟ್ಯೂಸ್ ಆ್ಯಂಗಲ್ ಅಂದ್ರೆ ಏನು? ಅಬ್ಟ್ಯೂಸ್ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90ಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ. ಆಯಿತಾ, ಇದು ಅಬ್ಟ್ಯೂಸ್ ಆ್ಯಂಗಲ್ ಆಗಿರುತ್ತೆ.
ಆಯಿತಾ. ಇದು ನೋಡಿ, ಇದು ಅಪ್ಟೂಸ್ ಆ್ಯಂಗಲ್ 180ಗಿಂತ ಕಡಿಮೆ ಇದೆ. ಇದು ಅಷ್ಟೇ 180ಗಿಂತ ಕಡಿಮೆ ಇದೆ. ಇದು ನೋಡಿ 180ಗಿಂತ ಜಾಸ್ತಿ ಇದೆ, 180ಗಿಂತ ಜಾಸ್ತಿ ಇದೆ. ಇದು ಅಪ್ಟ್ಯೂಸ್ ಆ್ಯಂಗಲ್ ಅಲ್ಲ, ಇದು ವಿಶಾಲ ಕೋನವಲ್ಲ. ಕ್ವಶನ್ ನಂಬರ್ 47ಗೆ ಆಪ್ಷನ್ ಇರುತ್ತೆ ಆಪ್ಷನ್ ಬಿ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48ಅಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಕ್ವಶನ್ ನಂಬರ್ 48ಅಲ್ಲಿ 4 ಹೇಳಿಕೆ ಕೊಟ್ಬಿಟ್ಟು ಅದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಡಿ ಬರುತ್ತೆ ಆಯ್ತಾ. ಆಪ್ಷನ್ ಡಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಏನಕ್ಕೆ ಅಂದರೆ ಏನು ಕೊಟ್ಟಿದ್ದಾನೆ, ಎ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಂತ ಕೇಳಿದ್ದಾನೆ. ಎ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಒಂದು ರೇಖೆಯನ್ನು ಒಂದೇ ದಿಕ್ಕಿನಲ್ಲಿ ಮಾತ್ರ ರಚಿಸಬಹುದು ಅಂತ ಕೊಟ್ಟಿದ್ದಾನೆ. ಲೈನ್ ಅಂದರೆ ಎರಡೂ ಡೈರೆಕ್ಷನಲ್ಲಿ ಇದು ಮಾಡುತ್ತೆ. ಲೈನ್ ಅಂದರೆ ಎರಡೂ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದು ಆಯ್ತಾ. ಆ ಕಡೆನೂ ಎಕ್ಸ್ಟೆಂಡ್ ಮಾಡ್ಬೋದು, ಈ ಕಡೆನೂ ಎಕ್ಸ್ಟೆಂಡ್ ಮಾಡ್ಬೋದು. ಅನ್ಲಿಮಿಟೆಡ್ ಲೆಂತ್ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ಆಯ್ತಾ. ಈ ಕಡೆನೂ ಅನ್ಲಿಮಿಟೆಡ್ ಲೆಂತ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ ಇಲ್ಲಿಂದ ಎಲ್ಲಿ ಗಂಟೆ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದು ಅಷ್ಟೇ, ಎಲ್ಲಿ ತನಕ ಎರಡೂ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಅದು ಇನ್ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಅವ್ನು ಕೊಟ್ಟಿರೋದು ಒಂದೇ ಡೈರೆಕ್ಷನಲ್ಲಿ ಲೈನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಸೊ ಅದು ರಾಂಗು, ಆ ಹೇಳಿಕೆ ತಪ್ಪಾಗಿದೆ. ಮಿಕ್ಕಿದ್ದೆಲ್ಲ ಸರಿಯಾಗಿದೆ. ಏನು ಆಪ್ಷನ್ ಎ ಸರಿ ಇದೆ, ಆಪ್ಷನ್ ಬಿ ಸರಿ ಇದೆ, ಆಪ್ಷನ್ ಸಿ ಸರಿ ಇದೆ. ಇದೊಂದು ಆಪ್ಷನ್ ಡಿ ಸ್ಟೇಟ್ಮೆಂಟ್ ಮಾತ್ರ ಇನ್ಕರೆಕ್ಟ್ ಆಗಿದೆ. ಕ್ವಶನ್ ನಂಬರ್ 48ಗೆ ಆಪ್ಷನ್, ಕ್ವಶನ್ ನಂಬರ್ 48ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49ನಲ್ಲಿ ಗಡಿಯಾರದಲ್ಲಿ ಸಾಯಂಕಾಲ 6 ಗಂಟೆ ತೋರಿಸ್ತಾ ಇದ್ರೆ ಅದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದಾನೆ ಆಯ್ತಾ. ಗಡಿಯಾರದಲ್ಲಿ ಸಾಯಂಕಾಲ 6 ಗಂಟೆ ತೋರಿಸ್ತಾ ಇದ್ರೆ ಅದು ಯಾವ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದಾನೆ. ಯಾವ ಆ್ಯಂಗಲ್ ತೋರಿಸ್ತಾ ಇದೆ ಇದು? ಯಾವ ಆ್ಯಂಗಲ್ ತೋರಿಸ್ತಾ ಇದೆ ಇದು? 180 ಡಿಗ್ರಿ. ಈ ಆ್ಯಂಗಲ್ ಏನಂತಾರೆ? 180 ಡಿಗ್ರಿ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಸ್ಟ್ರೈಟ್ ಲೈನ್ ಅಂತಾರೆ, ಕನ್ನಡದಲ್ಲಿ ಸರಳ ಕೋನ ಅಂತ ಕರೀತಾರೆ ಆಯ್ತಾ. ಇದು ಚಿಕ್ಕ ಮುಳ್ಳು, ಇದು ದೊಡ್ಡ ಮುಳ್ಳು ಆಯ್ತಾ. ಈ ಥರ ಇದ್ರೆ ಆ್ಯಂಗಲ್ ಎಷ್ಟಿರುತ್ತೆ? ಆ್ಯಂಗಲ್ಲು 180 ಡಿಗ್ರಿ ಇರುತ್ತೆ. ಇದನ್ನು ಸ್ಟ್ರೈಟ್ ಆ್ಯಂಗಲ್, ಇಂಗ್ಲೀಷಲ್ಲಿ ಸ್ಟ್ರೈಟ್ ಆ್ಯಂಗಲ್ ಅಂತ ಕರೀತಾರೆ, ಕನ್ನಡದಲ್ಲಿ ಸರಳ ಕೋನ ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ ಅಂದರೆ ಎಷ್ಟಿರುತ್ತೆ? ಸ್ಟ್ರೈಟ್ ಆ್ಯಂಗಲ್ ಅಂತ ಸರಳ ಕೋನ ಅಂದರೆ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಕ್ವಶನ್ ನಂಬರ್ 49ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಆಪ್ಷನ್ನು ಸ್ಟ್ರೈಟ್ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ, ಸರಳ ಕೋನನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ? ಬೆಳಿಗ್ಗೆ 6 ಗಂಟೆನಾರಾಗಿರಲಿ, ಸಾಯಂಕಾಲ 6 ಗಂಟೆನಾರಾಗಿರಲಿ, ಇದು ಸ್ಟ್ರೈಟ್ ಆ್ಯಂಗಲ್ ಸರಳ ಕೋನನ ರೆಪ್ರೆಸೆಂಟ್ ಮಾಡುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 50ಗೆ ಆಪ್ಷನ್ ಡಿ ಆಗುತ್ತೆ. 915 ಆಗಲ್ಲ, ಬೇಕು ಅಂದ್ರೆ ತೋರಿಸ್ತೀನಿ ನೋಡಿ. 915 ಏನಾಗುತ್ತೆ? 915 ಯಾವ ಆ್ಯಂಗಲ್ ರೆಪ್ರೆಸೆಂಟ್ ಮಾಡುತ್ತೆ? ಎಕ್ಸಾಕ್ಟ್ ಬರಲ್ಲ, ಅದು 9:15 ಎಕ್ಸಾಕ್ಟ್ ಬರಲ್ಲ ನೋಡಿ. ಇದು ಒಂದು ಸ್ವಲ್ಪ ಮೇಲ್ಗಡೆ ಬಂದ್ಬಿಟ್ಟಿದೆ, ಇದು ಒಂದು ಸ್ವಲ್ಪ ಮೇಲ್ಗಡೆ ಬಂದಿದೆ. ಎಕ್ಸಾಕ್ಟ್ ಸರಳ ಕೋನನ ರೆಪ್ರೆಸೆಂಟ್ ಮಾಡಲ್ಲ. 9 ಗಂಟೆ 15 ನಿಮಿಷ ಎಕ್ಸಾಕ್ಟಾಗಿ ಸರಳ ಕೋನನ ರೆಪ್ರೆಸೆಂಟ್ ಮಾಡಲ್ಲ ನೋಡಿ, ಎಕ್ಸಾಕ್ಟಾಗಿ ರೆಪ್ರೆಸೆಂಟ್ ಮಾಡಲ್ಲ. ಪುನಃ 12 ಗಂಟೆ ಅಂತೆ. 12 ಗಂಟೆ ಅಂದರೆ 12 ಗಂಟೆಲಿ ಎರಡು ಮುಳ್ಳು ಒಂದೇ ಥರ ಇರುತ್ತೆ, ಅದು ಪೂರ್ಣ ಕೋನನ ರೆಪ್ರೆಸೆಂಟ್ ಮಾಡುತ್ತೆ, ಕಂಪ್ಲೀಟ್ ಆ್ಯಂಗಲ್ನ ನೋಡಿ. ಬೆಳಿಗ್ಗೆ 12 ಗಂಟೆ, ಸಾಯಂಕಾಲ 12 ಗಂಟೆಲಿ ಇದು ಕಂಪ್ಲೀಟ್ ಆ್ಯಂಗಲ್ ಅಥವಾ ಫುಲ್ ರೊಟೇಷನ್, ಕನ್ನಡದಲ್ಲಿ ಪೂರ್ಣ ಕೋನನ ರೆಪ್ರೆಸೆಂಟ್ ಮಾಡುತ್ತೆ ಆಯ್ತಾ. ಕ್ವಶನ್ ನಂಬರ್ 50ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 51 ನೋಡಿ. ಕ್ವಶನ್ ನಂಬರ್ 51ಅಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಆಯ್ತಾ, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಫುಲ್ ರೊಟೇಷನ್ ಅಥವಾ ಫುಲ್ ಆ್ಯಂಗಲ್. ಪೂರ್ತಿ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ನಮಗೆ 360 ಡಿಗ್ರಿ ಬರುತ್ತೆ ಆಯ್ತಾ. ಆ್ಯಡ್ ಮಾಡಿ, ನಾನು ಇಲ್ಲಿಂದ ಶುರು ಮಾಡ್ತೀನಿ. ಎಕ್ಸ್ ಪ್ಲಸ್ 3x ಪ್ಲಸ್ 4x ಪ್ಲಸ್ 20 ಪ್ಲಸ್ 2x ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಬರ್ಕೋಬೋದು ಆಯ್ತಾ. ಇದನ್ನೆಲ್ಲ ಆಡ್ ಮಾಡಿ. ಎಕ್ಸು 3x 4x ಆಯಿತು, 4 + 4 8x ಆಯಿತು, 8 + 2 10x ಆಯಿತು, 10x ಆಯಿತಾ. 360ಲಿ 20 ಆ ಕಡೆ ಹೋದರೆ -20 ಆಗುತ್ತೆ. 10x ಇಸ್ ಈಕ್ವಲ್ ಟು 60ಲಿ 20 ಕಳೆದ್ರೆ 340 ಆಗುತ್ತೆ ಆಯಿತಾ. 10 ಡಮಾರ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 34 ಡಿಗ್ರಿ ಬರುತ್ತೆ ಆಯಿತಾ. ಎಕ್ಸ್ ಈಕ್ವಲ್ ಟು 34 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 51ಗೆ
ಕ್ವಶನ್ ನಂಬರ್ 51ಗೆ ಆಪ್ಷನ್ ಬಿ. ಇದು ಅಷ್ಟೇ, ನೀವು ಡೈರೆಕ್ಟಾಗಿ ಫಿಗರ್ ನೋಡ್ಕೊಂಡೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನಮಗೆಲ್ಲ ಗೊತ್ತಿದೆ ಕಂಪ್ಲೀಟ್ ಆ್ಯಂಗಲ್ 360 ಡಿಗ್ರಿ ಇದೆ ಅಂತ ಲೆಕ್ಕ ಹಾಕೊಳ್ಳಿ. ಎಕ್ಸು 3x 4x 4 + 4 8 ಆಯಿತು. 8 + 2 10x ಆಯಿತು. ಆಯಿತಾ, 10x + 20 = 360. 360 20ನ ಮೈನಸ್ ಮಾಡಿ 340 ಆಗುತ್ತೆ. 10x = 340 ಆಗುತ್ತೆ. ಡೈರೆಕ್ಟಾಗಿ x = 34 ಡಿಗ್ರಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಕ್ವಶನ್ ನಂಬರ್ 52 ನೋಡಿ. ಕ್ವಶನ್ ನಂಬರ್ 52 ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಝೆಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆಲ್ಲ ಗೊತ್ತಿದೆ ಒಂದು ರೌಂಡು ರೊಟೇಷನ್ ಅಂದರೆ 360 ಡಿಗ್ರಿ ಬರುತ್ತೆ. ಆಯಿತಾ, ನೋಡಿ ಝೆಡ್ ಪ್ಲಸ್ 93 ಪ್ಲಸ್ 28 ಪ್ಲಸ್ 92 ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಝೆಡ್ ಪ್ಲಸ್ 93 ಪ್ಲಸ್ 28 ಪ್ಲಸ್ 92 ಈಸ್ ಈಕ್ವಲ್ ಟು 360 ಡಿಗ್ರಿ. ಝೆಡ್ ಪ್ಲಸ್ ಇದು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 213 ಬರುತ್ತೆ. ಈ ಮೂರನ್ನು ಆ್ಯಡ್ ಮಾಡಿದ್ರೆ 213 ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ ಬರುತ್ತೆ. ಝೆಡ್ ಆ್ಯಂಗಲ್ ಈಸ್ ಈಕ್ವಲ್ ಟು 360 ಮೈನಸ್ 213. ಆಯಿತಾ, ಮೈನಸ್ ಮಾಡಿ ನಮಗೆ 147 ಡಿಗ್ರಿ ಬರುತ್ತೆ. ಆಯಿತಾ, ಝೆಡ್ ಆ್ಯಂಗಲ್ ಏನು ಬರುತ್ತೆ? 147. ಇದು 147 ಡಿಗ್ರಿ ಬರುತ್ತೆ. 147 ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 52ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 53 ನೋಡಿ. ಕ್ವಶನ್ ನಂಬರ್ 53ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಆ್ಯಂಗಲ್ AOB BOC COD DOA ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಫುಲ್ ರೊಟೇಷನ್. ಫುಲ್ ರೊಟೇಷನ್ ಅಂದರೆ ಕಂಪ್ಲೀಟ್ ಆ್ಯಂಗಲ್. ಬರ್ಕೊಳ್ಳಿ 4x ಪ್ಲಸ್ 2x ಪ್ಲಸ್ 30 ಪ್ಲಸ್ 6x ಪ್ಲಸ್ x ಪ್ಲಸ್ 5 ಈಸ್ ಈಕ್ವಲ್ ಟು 360 ಅಂತ ಬರ್ಕೊಳ್ಳಿ. ಬರ್ಕೊಂಡು ಈಗ ಸಿಂಪ್ಲಿಫೈ ಮಾಡಿ. ಆಯಿತಾ, 4x ಪ್ಲಸ್ 2x 6 ಆಗುತ್ತೆ. 6 6 12 13. ಇದೇನಾಗುತ್ತೆ? 13x ಪ್ಲಸ್ ಮಿಕ್ಕದೇನಾಗುತ್ತೆ? 30 ಬರುತ್ತೆ. 30 ಪ್ಲಸ್ 5 35 ಆಗುತ್ತೆ. 35 ದಟ್ ಈಸ್ ಈಕ್ವಲ್ ಟು 360. 13x = 360ಲಿ 35ನ ಮೈನಸ್ ಮಾಡಿ. ಇದೇನಾಗುತ್ತೆ? 325 ಬರುತ್ತೆ. 325 ಡಿಗ್ರಿ ಬರುತ್ತೆ 13x. ಆಯಿತಾ, x = 13 1 13 2 26 ಆಗುತ್ತೆ. ಸಿಂಪ್ಲಿಫೈ ಮಾಡಿ ನಿಮಗೆ x = 25 ಡಿಗ್ರಿ ಬರುತ್ತೆ. x = 25 ಡಿಗ್ರಿ ಬರುತ್ತೆ. ಅವನು ಇಷ್ಟುದ್ದ ಕೊಟ್ಟವನೇ AOB BOC COD ಎಲ್ಲ ಫೈಂಡ್ ಔಟ್ ಮಾಡಬೇಕಂತೆ. ಫಸ್ಟ್ AOB ನೋಡಿ. ಆ್ಯಂಗಲ್ AOB ಅಂದರೆ ಏನು? ಆ್ಯಂಗಲ್ AOB x + 5. ಆಯಿತಾ, ಅಂದರೆ x + 5 ಅಂತ. ಆ್ಯಂಗಲ್ AOB ಅಂದರೆ x + 5 ಅಂತ. ಅಲ್ಲಿ ನೋಡಿ ಫಿಗರ್ ನೋಡಿ, x + 5. x ಅಂದರೆ ಎಷ್ಟು? x ಅಂದರೆ 25 ಪ್ಲಸ್ 5 ಅಂದರೆ 30 ಡಿಗ್ರಿ ಬರುತ್ತೆ. ಆಯಿತಾ, ಆ್ಯಂಗಲ್ AOB ಏನು ಬರುತ್ತೆ? 30 ಡಿಗ್ರಿ ಬರುತ್ತೆ. ಆಪ್ಷನ್ ನೋಡಿ, ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು ಆಪ್ಷನ್ ಡಿ ಅಂತ. ಆಪ್ಷನ್ ಡಿ ಏನಕ್ಕೆ ಅಂದರೆ ಅದ್ರಲ್ಲಿ ಮಾತ್ರ ಫಸ್ಟ್ ಆ್ಯಂಗಲ್ 30 ಡಿಗ್ರಿ ಐತೆ. ಆಯಿತಾ, ಇಲ್ಲಿಗೆ ಸ್ಟಾಪ್ ಮಾಡಿ. ಕ್ವಶನ್ ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕೆಂದರೆ ಆಪ್ಷನ್ ಡಿಲಿ ಮಾತ್ರ ಫಸ್ಟ್ ಆ್ಯಂಗಲ್ 30 ಡಿಗ್ರಿ ಐತೆ. ಆಯಿತಾ, ಸ್ಟಾಪ್ ಮಾಡಿ. ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಪುನಃ ನಿಮ್ಗೆ ಏನಾದ್ರು ಬೇಕು ಅಂದರೆ ಎಲ್ಲನೂ ಫೈಂಡ್ ಔಟ್ ಮಾಡಿ. ಮಾಡಲಾ? ಮಾಡ್ತೀನಿ. ಆಯಿತಾ, ನೆಕ್ಸ್ಟ್ AOB ಆಯಿತು. ನೆಕ್ಸ್ಟು BOC. BOC ಅಂದ್ರೇನು? ಎಲ್ಲಿದೆ BOC? BOC 4x ಆಗುತ್ತೆ. 4x ಅಂದರೆ 25 ಡಿಗ್ರಿ. ಆಯಿತಾ, 100 ಡಿಗ್ರಿ ಆಗುತ್ತೆ. ಆಯಿತಾ, ಸೆಕೆಂಡ್ ಒಂದು ಬಂತು 30 100 ಡಿಗ್ರಿ. ನೆಕ್ಸ್ಟು BOC ಆದಮೇಲೆ COD ಅಂದರೆ ಎಷ್ಟಾಯಿತು? ಎಲ್ಲಿ COD 2x ಪ್ಲಸ್ 30 ಡಿಗ್ರಿ ಅಂತ. 2 × 25 ಪ್ಲಸ್ 30. ಆಯಿತಾ, 50 ಪ್ಲಸ್ 30 ಸೊ ಏನಾಗುತ್ತೆ? 80 ಡಿಗ್ರಿ ಆಗುತ್ತೆ. ಆಯಿತಾ, ನೆಕ್ಸ್ಟ್ 80 ಡಿಗ್ರಿ ಆಯಿತು. ಅದೇ ರೀತಿ ಲಾಸ್ಟ್ ಆ್ಯಂಗಲ್ ಏನು? DOA. ಆಯಿತಾ, ಇದು ಬರೀ ಎಕ್ಸ್ಪ್ಲನೇಷನ್ ಅಷ್ಟೇ. DOA ಎಲ್ಲಿದೆ? DOA 6x ಇದೆ. 6x 6 × 25 ಅಂದರೆ 150 ಡಿಗ್ರಿ. 150 ಡಿಗ್ರಿ. ಆಯಿತಾ, ಎಕ್ಸಾಮಲ್ಲಿ ಮಾಡ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಆಪ್ಷನ್
ಆಪ್ಷನ್ ಡಿ ಫಸ್ಟ್ ಇದು ನೋಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟು ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಬೇಕು. ಆ ರೀತಿ ಮಾಡಿ. ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಈ ರೀತಿ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 53ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 54 ನೋಡಿ. ಕ್ವಶನ್ ನಂಬರ್ 54 ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಆಂಗಲ್ ಡಿ ಒ ಇ ಮತ್ತು ಇ ಒ ಎನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಫಿಗರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಂಪ್ಲೀಟ್ ಸರ್ಕಸ್ ಅಲ್ಲ ಕಂಪ್ಲೀಟ್ ಸರ್ಕಲ್ ಅಂತ ನಾನೇನು ಮಾಡ್ತೀನಿ, ಎಕ್ಸ್ ಪ್ಲಸ್ 3x ಪ್ಲಸ್ 90 ಡಿಗ್ರಿ ಪ್ಲಸ್ 110 ಡಿಗ್ರಿ ಪ್ಲಸ್ ನೆಕ್ಸ್ಟ್ 96 ಇದೆ, 96 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಆಯಿತಾ? ಇದು ಕಂಪ್ಲೀಟ್ ಆ್ಯಂಗಲ್ ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಎಕ್ಸ್ ಪ್ಲಸ್ 3x ಏನಾಗುತ್ತೆ, 4x ಆಗುತ್ತೆ. ಇವೆಲ್ಲ ಆ್ಯಡ್ ಮಾಡಿದ್ರೆ 296 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 360. ಆಯಿತಾ? 4x ಈಸ್ ಈಕ್ವಲ್ ಟು 360ಲಿ 296ನ ಆ್ಯಡ್ ಮಾಡಿ, ಅಲ್ಲ ಮೈನಸ್ ಮಾಡಿ. 360ಲಿ 296ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 64 ಬರುತ್ತೆ. ಆಯಿತಾ? ಎಕ್ಸ್ ಈಸ್ ಈಕ್ವಲ್ ಟು 416 4 1 4 416 ಎಕ್ಸ್ ಈಕ್ವಲ್ ಟು 16 ಡಿಗ್ರಿ ಬರುತ್ತೆ. ಅವ್ನು ಕೇಳಿರೋದೇನು, ಡಿ ಒ ಇ ಅಂದ್ರೇನು, ಡಿ ಒ ಇ ಎಕ್ಸ್, ಡಿ ಒ ಇ ಅಂದರೆ ಎಕ್ಸ್ ಎಷ್ಟು ಬರುತ್ತೆ, 16 ಡಿಗ್ರಿ ಆಗುತ್ತೆ. ಒಂದಾಯಿತು. ಆಯಿತಾ? ನೆಕ್ಸ್ಟ್ ಅದು ಆಪ್ಷನ್ ಸಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು ನೀವು. ಯಾಕೆಂದರೆ ಫಸ್ಟ್ ಆ್ಯಂಗಲ್ಲು 16 ಡಿಗ್ರಿ ಇದೆ, ಬೇರೆದೆಲ್ಲ ಬೇರೆ ಇದೆ. ಫಸ್ಟ್ ಆ್ಯಂಗಲ್ಲು 16 ಡಿಗ್ರಿ ಇದೆ, ಬೇರೆದೆಲ್ಲ ಬೇರೆ ಇದೆ. ಡೈರೆಕ್ಟಾಗಿ ನೀವು ಆಪ್ಷನ್ ಸಿ ಅಂತ ಮಾರ್ಕ್ ಮಾಡ್ಬೋದು. ಆಯಿತಾ? ಪರವಾಗಿಲ್ಲ. ಇನ್ನೊಂದು ಆ್ಯಂಗಲ್ನು ಫೈಂಡ್ ಔಟ್ ಮಾಡೋಣ. ಇ ಒ ಎ ಅಂದರೆ ಎಲ್ಲಿದೆ, ಇ ಒ ಎ ಅಂದರೆ 3x ಅಂದರೆ 3 × 16 16 3ಲಿ ಎಷ್ಟು ಬರುತ್ತೆ, 16 3ಲಿ 48 ಡಿಗ್ರಿ. ಆಯಿತಾ? ಇದೇನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ, 16 ಡಿಗ್ರಿ ಮತ್ತು 48 ಡಿಗ್ರಿ. ಕ್ವಶನ್ ನಂಬರ್ 54ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 55 ನೋಡಿ. ಕ್ವಶನ್ ನಂಬರ್ 55ಲಿ ಒನ್ಸ್ ಅಗೇನ್ ಕಂಪ್ಲೀಟ್ ಆ್ಯಂಗಲ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟ್ ಏನು ಮಾಡಿ, ಎಕ್ಸ್ ಅಂತ ಬರ್ಕೊಳ್ಳಿ, ಎಕ್ಸ್. ನೆಕ್ಸ್ಟ್ ಏನು, 58 ಡಿಗ್ರಿ ಇದೆ, 58 ಡಿಗ್ರಿ. ಆಯಿತಾ? 58 ಡಿಗ್ರಿ 98 ಡಿಗ್ರಿ ಪ್ಲಸ್ 130 ಡಿಗ್ರಿ 130 ಡಿಗ್ರಿ. ಆಯಿತಾ? ಕಂಪ್ಲೀಟ್ ಆ್ಯಂಗಲ್ ದಟ್ ಈಸ್ ಈಕ್ವಲ್ ಟು 360 ಎಕ್ಸ್ ಪ್ಲಸ್. ಆಯಿತಾ? ಈ ಮೂರನ್ನು ಆ್ಯಡ್ ಮಾಡಿದ್ರೆ 286 ಆಗುತ್ತೆ. 360 ಡಿಗ್ರಿ ಬರ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು 360ಲಿ 286ನ ಮೈನಸ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 74 ಡಿಗ್ರಿ ಬರುತ್ತೆ. ಆಯಿತಾ? ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ, 74 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 55ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 56 ನೋಡಿ. ಕ್ವಶನ್ ನಂಬರ್ 56 ಒನ್ಸ್ ಅಗೇನ್ ಕಂಪ್ಲೀಟ್ ಆ್ಯಂಗಲ್ನ ಕೊಟ್ಬಿಟ್ಟು ಆ್ಯಂಗಲ್ ಸಿ ಒ ಡಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಕಂಪ್ಲೀಟ್ ಆ್ಯಂಗಲ್ನ ಬರ್ಕೊಳ್ಳಿ. ಆಯಿತಾ? ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಇಲ್ಲಿ ನೋಡಿ, 2x 4x ಆಯಿತು, 4x 5x 7x 10x ಆಯಿತು, 10x ಆಯಿತು. ನೆಕ್ಸ್ಟು -20 -10 -30 ಆಯಿತು, -15 -45 ಆಯಿತು. ನೋಡಿ ಇನ್ನೊಂದ್ಸಲ, -20 -10 -30 ಆಯಿತು, -30 -15 -45 ಆಯಿತು. ಅದಾದಮೇಲೆ ಇದು +5 ಡಿಗ್ರಿ ಆಯಿತು. ಆಯಿತಾ? ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. -20 -10 -15 ಮೈನಸ್ ಇದ್ದರೆ ಮೂರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಮೈನಸ್ ಇದ್ದರೆ ಆ್ಯಡ್ ಮಾಡಿ 45 ಬರುತ್ತೆ. ಆಯಿತಾ? ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು, ಪ್ಲಸ್ ಇದ್ದರೆ ಆ್ಯಡ್ ಮಾಡಬೇಕು. ಆದರೆ ಸಿಂಬಲ್ ಮಾತ್ರ ಅದೇ ಸಿಂಬಲ್ ಬರ್ಕೋಬೇಕು. ಸೊ -45 ಅಂತ ಬರ್ಕೊಂಡಿದ್ದೀವಿ. ಆಯಿತಾ? ಸುಮಾರು ಮಕ್ಕಳು ಇದರಲ್ಲಿ ಮಿಸ್ಟೇಕ್ ಮಾಡಿಬಿಡ್ತಾರೆ. ದಟ್ ಈಸ್ ಈಕ್ವಲ್ ಟು 360. ಆಯಿತಾ? ಈಗ ಮೈನಸ್ ಮಾಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಮೈನಸ್ ಮಾಡಿದ್ರೆ ಏನಾಗುತ್ತೆ, -40 ದಟ್ ಈಸ್ ಈಕ್ವಲ್ ಟು 360. 10x ಈಸ್ ಈಕ್ವಲ್ ಟು, ಆ ಕಡೆ ಬಂದರೆ ಏನಾಗುತ್ತೆ, 360 + 40 ಆಗುತ್ತೆ. -40 ಈ ಕಡೆ ಬಂದರೆ +40 ಆಗುತ್ತೆ. 10x ಈಕ್ವಲ್ ಟು 400 ಆಗುತ್ತೆ. ಇದೇನಾಗುತ್ತೆ, 400 ಆಗುತ್ತೆ. 1 0 ಡಮರ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 40 ಡಿಗ್ರಿ ಬರುತ್ತೆ. ಎಕ್ಸು 40 ಡಿಗ್ರಿ ಬರುತ್ತೆ. ಆಯಿತಾ? ಅವ್ನು ಕೇಳಿರೋದೇನು,
ಸಿ ಒ ಡಿ ಸಿ ಒ ಡಿ ಸಿ ಒ ಡಿ ಸಿ ಒ ಡಿ ಅಂದ್ರೇನು? ಸಿ ಒ ಡಿ ಎಲ್ಲಿದೆ? ಸಿ ಒ ಡಿ ಅಂದರೆ 3x + 5 ಅಂತ ಆಯಿತಾ. 3 ಇಂಟು ಎಕ್ಸ್ ಅಂದರೆ 40 + 5 4 3 12 120 + 5 125. ಆ್ಯಂಗಲ್ ಸಿ ಒ ಡಿ ಏನು ಬರುತ್ತೆ? 125 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 56 ಆಪ್ಷನ್ನು ಎ. ಕ್ವಶನ್ ನಂಬರ್ 57 ನೋಡಿ. ಕ್ವಶನ್ ನಂಬರ್ 57ನಲ್ಲೂ ಅಷ್ಟೇ ಒಂದು ಕಂಪ್ಲೀಟ್ ಆ್ಯಂಗಲ್ ಕೊಟ್ಬಿಟ್ಟು ಎ ಒ ಬಿ ಬಿ ಒ ಸಿ ಸಿ ಒ ಡಿ ಡಿ ಒ ಇ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಬರ್ಕೊಳ್ಳಿ, ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಇಲ್ಲಿ ಎಕ್ಸು 4x 5x ಆಯಿತು, 5x 10x ಆಯಿತು. 10 + 2 ಏನಾಗುತ್ತೆ? 12x ಆಗುತ್ತೆ. 12x + 1 5 5 5 10 12 120 = 360. 12x = 360 ಮೈನಸ್ 120ನ ಕಳೀರಿ, ಇದೇನಾಗುತ್ತೆ? 240ನಾ? 100 ಹೋದರೆ 240 ಆಗುತ್ತೆ. ಇದು 12x ಆಗುತ್ತೆ. x = 12 1 12 2 x = 20 ಡಿಗ್ರಿ ಬರುತ್ತೆ. x = 20 ಡಿಗ್ರಿ ಬರುತ್ತೆ. ಅವನು ಕೇಳೋದು ಸುಮಾರು ಆ್ಯಂಗಲ್ ಎ ಒ ಬಿ ಫೈಂಡ್ ಔಟ್ ಮಾಡ್ಬೇಕಂತ. ಆ್ಯಂಗಲ್ ಎ ಒ ಬಿ ಆಯಿತಾ. ಆ್ಯಂಗಲ್ ಎ ಒ ಬಿ ಅಂದ್ರೇನು? ಎ ಒ ಬಿ ಅಂದರೆ 2x ಆಯಿತಾ. 2 × 20 ಆಯಿತಾ, 40 ಡಿಗ್ರಿ ಬರುತ್ತೆ ಆಯಿತಾ. 40 ಡಿಗ್ರಿ ಎರಡರಲ್ಲಿದೆ. ಆಪ್ಷನಲ್ಲಿ ಏನು 40 ಡಿಗ್ರಿ ಇದೆ? ಆಪ್ಷನ್ ಡಿಲು 40 ಡಿಗ್ರಿ ಇದೆ. ಆಪ್ಷನ್ ಎ ಬಿ ಸಿ ಡಿ ಆಯಿತಾ, ಇದರಲ್ಲೂ 40 ಡಿಗ್ರಿ ಇದೆ. ಇದರಲ್ಲೂ 40 ಡಿಗ್ರಿ ಇದೆ. ಸೊ ನಾವು ಪ್ರೊಸೀಡ್ ಮಾಡಲೇಬೇಕು. ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕು. ಎ ಒ ಬಿ ಆಯಿತಾ. ಬಿ ಒ ಸಿ ಬಿ ಒ ಸಿ ಅಂದರೆ ಎಷ್ಟಾಗುತ್ತೆ? ಎಕ್ಸ್ ಅಂದರೆ 20 ಡಿಗ್ರಿ ಆಯಿತಾ. ಇದರಲ್ಲೂ 20 ಡಿಗ್ರಿ ಐತೆ, ಇದರಲ್ಲೂ 20 ಡಿಗ್ರಿ ಐತೆ. ಮುಂದೆ ಹೋಗಲೇಬೇಕು ಆಯಿತಾ. ನೆಕ್ಸ್ಟ್ ಸಿ ಒ ಡಿ ಸಿ ಒ ಡಿ ಸಿ ಒ ಡಿ ಅಂದ್ರೇನು? ಸಿ ಒ ಡಿ 4x 4 × 20 80 ಡಿಗ್ರಿ ಆಯಿತು. 80 ಎಲ್ಲೈತೆ? ಇದರಲ್ಲಿ ಮಾತ್ರ 80 ಇರೋದು. ಆಪ್ಷನ್ ಡಿ ಅಲ್ಲಿ ಮಾತ್ರ 80 ಡಿಗ್ರಿ ಇರೋದು. ಸೊ ಏನಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್ ಬೇಕು ಅನ್ನೋ ಫೈಂಡ್ ಔಟ್ ಮಾಡಿ, ಇಲ್ಲಾಂದ್ರೆ ಫೈಂಡ್ ಆಫ್ ಮಾಡಿ. ಕ್ವಶನ್ ನಂಬರ್ 57ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 58 ನೋಡಿ. ಅದರಲ್ಲೂ ಅಷ್ಟೇ ಒಂದು ಕಂಪ್ಲೀಟ್ ಆ್ಯಂಗಲ್ ಕೊಟ್ಬಿಟ್ಟು ಆ್ಯಂಗಲ್ ಎ ಒ ಬಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಬರ್ಕೊಳ್ಳಿ. 7x 2x x + 10 + 3x + 90 = 360. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ. ಇಲ್ಲಿ 7 + 2 9 ಆಗುತ್ತೆ, 9 10 ಆಗುತ್ತೆ, 13x ಆಗುತ್ತೆ ಆಯಿತಾ. ಇದೇನಾಗುತ್ತೆ? 13x + 10 + 90 ಏನಾಗುತ್ತೆ? 100 ದಟ್ ಈಸ್ = 360. 13x = 360ಲಿ 100ನ ಮೈನಸ್ ಮಾಡಿ 260 ಆಗುತ್ತೆ. ಇದು 13x ಆಗುತ್ತೆ ಆಯಿತಾ. x = 13 1 13 2 x = 20 ಡಿಗ್ರಿ ಆಗುತ್ತೆ. ಅವ್ನು ಕೇಳಿದ್ರೇನು? ಆ್ಯಂಗಲ್ ಎ ಒ ಬಿ. ಎ ಒ ಬಿ ಅಂದರೆ ಏನು? ಎಲ್ಲಿದೆ ಎ ಒ ಬಿ? ಎ ಒ ಬಿ 3x ಅಂತೆ. 3x ಅಂದರೆ 3 × 20 3 60 ಡಿಗ್ರಿ ಬಂತು ಆಯಿತಾ. ಆ್ಯಂಗಲ್ ಎ ಒ ಬಿ ಬರುತ್ತೆ 60 ಡಿಗ್ರಿ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 58ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 59 ನೋಡಿ. ಕ್ವಶನ್ ನಂಬರ್ 59ನಲ್ಲಿ ಎರಡು ಅಡ್ಜಸೆಂಟ್ ಆ್ಯಂಗಲ್ ಸೇರಿ ರಿಫ್ಲೆಕ್ಸ್ ಆ್ಯಂಗಲ್ ಫಾರ್ಮ್ ಆಗುತ್ತಂತೆ ಆಯಿತಾ. ಎರಡು ಪಾರ್ಶ್ವ ಕೋನಗಳು ಸೇರಿ ಒಂದು ಸರಳಾಧಿಕ ಕೋನ ಆಗುತ್ತಂತೆ. ಹಾಗಾದ್ರೆ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವ ಆಪ್ಷನ್ ಸರಿಯಾಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಫಸ್ಟ್ ರಿಫ್ಲೆಕ್ಸ್ ಆ್ಯಂಗಲ್ ಅಂದ್ರೇನು? ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಆಯಿತಾ, 360ಗಿಂತ ಕಡಿಮೆ ಇರಬೇಕು ಆಯಿತಾ. 180ಗಿಂತ ಜಾಸ್ತಿ, 360ಗಿಂತ ಕಡಿಮೆ ಇರಬೇಕು. ಆಪ್ಷನ್ ಎ ಚೆಕ್ ಮಾಡೋಣ ಆಗುತ್ತಾ ಅಂತ. ಎರಡು ಅಕ್ಯೂಟ್ ಆ್ಯಂಗಲ್ ಅಂತೆ. ಎರಡು ಅಕ್ಯೂಟ್ ಆ್ಯಂಗಲ್ ಅಂದ್ರೇನು? ಅಕ್ಯೂಟ್ ಆ್ಯಂಗಲ್ ಅಂದ್ರೇನು? 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು. 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು. ಎರಡು ಅಕ್ಯೂಟ್ ಆ್ಯಂಗಲ್ ಅಂತೆ ಆಯಿತಾ. ಮ್ಯಾಕ್ಸಿಮಮ್ ಇರುತ್ತೆ ತಗೊಳ್ಳೋಣ. 89 + 89 ಆಯಿತಾ. ಎಷ್ಟಾಗುತ್ತೆ? 99 178 ಆಗುತ್ತೆ. 178 ಆಗುತ್ತೆ ಆಯಿತಾ. ಎರಡು ಅಕ್ಯೂಟ್ ಆ್ಯಂಗಲ್ ಮ್ಯಾಕ್ಸಿಮಮ್ ಇರೋದು ಎರಡು ಅಕ್ಯೂಟ್ ಆ್ಯಂಗಲ್ ತೊಗೊಂಡ್ರೆ 178 ಆಗುತ್ತೆ. ಸೊ ಇದು ಪಾಸಿಬಲ್ ಆಗಲ್ಲ. ಆಪ್ಷನ್ ಎ ಆಗಲ್ಲ. ಎರಡು ಅಕ್ಯೂಟ್ ಆ್ಯಂಗಲ್ ಸೇರಿ ರಿಫ್ಲೆಕ್ಸ್ ಆ್ಯಂಗಲ್ ಆಗಲ್ಲ. ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ರೈಟ್ ಆ್ಯಂಗಲ್ ಅಂತೆ. ರೈಟ್ ಆ್ಯಂಗಲ್ ಅಂದ್ರೇನು? 90 ಡಿಗ್ರಿ. ಎರಡು ರೈಟ್ ಆ್ಯಂಗಲ್ 90 + 90
180 ಡಿಗ್ರಿ ಆಗುತ್ತೆ ಆಯ್ತಾ. ಎರಡು ರೈಟ್ ಆ್ಯಂಗಲ್ 90 + 90 180 ಡಿಗ್ರಿ ಆಗುತ್ತೆ. ಇಲ್ಲೇನು ಬೇಕು 180ಗಿಂತ ಜಾಸ್ತಿ ಇರಬೇಕು, 180ಗಿಂತ ಜಾಸ್ತಿ ಇರಬೇಕು, 360ಗಿಂತ ಕಡಿಮೆ ಇರಬೇಕು. ಸೊ ಇದಾಗಲ್ಲ ಆಯ್ತಾ. 180ಗಿಂತ ಜಾಸ್ತಿ ಏನಂದ್ರೆ 181ಇಂದ ಶುರು ಆಗಬೇಕು, 181ಇಂದ 359 ಆಯ್ತಾ ಅಲ್ಲಿರ್ಬೇಕು. ಸೊ ಇದು ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, 1 is ಅಕ್ಯೂಟ್ ಆ್ಯಂಗಲ್ ಅಂತೆ, ಒಂದು ಅಕ್ಯೂಟ್ ಆ್ಯಂಗಲ್ ಅಂತೆ 89 ಅಂತ ಬರ್ಕೋತೀನಿ. ಅದರ್ 1 is ರೈಟ್ ಆ್ಯಂಗಲ್ ಅಂತ, ಇನ್ನೊಂದು ರೈಟ್ ಆ್ಯಂಗಲ್ ಅಂತ. ರೈಟ್ ಆ್ಯಂಗಲ್ ಅಂದ್ರೆ 90 ಡಿಗ್ರಿ, ಅಕ್ಯೂಟ್ ಆ್ಯಂಗಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 89, ಎಷ್ಟಾಗುತ್ತೆ 179 ಆಗುತ್ತೆ, 179 ಆಗುತ್ತೆ. ಸೊ ಇದು ಆಗಲ್ಲ. ಆಪ್ಷನ್ ಡಿ ನೋಡಿ, ಬೋತ್ ಆರ್ ಅಬ್ಟ್ಯೂಸ್ ಆ್ಯಂಗಲ್ ಆಯ್ತಾ. ಎರಡು ವಿಶಾಲ ಕೋನ ಅಂತ, ವಿಶಾಲ ಕೋನ ಅಂದ್ರೆ ಒಂದು 120 ಆಯ್ತಾ, ಇನ್ನೊಂದು 80. ಎಷ್ಟು ಬೇಕಾದ್ರೂ ತಗೋಬಹುದು ನೀವು, 120 ಇನ್ನೊಂದು 80. ವಿಶಾಲ ಕೋನ ಎರಡು ಅಬ್ಟ್ಯೂಸ್ ಅಲ್ವಾ ಕೇಳಿರೋದು, 120 ಅಂತಾನೆ ಹಾಕೋತೀನಿ. 120 + 120 240 ಡಿಗ್ರಿ ಆಗುತ್ತೆ. ಎರಡು ಅಬ್ಟ್ಯೂಸೇ ಕೇಳೋದು, ಎರಡು ಅಬ್ಟ್ಯೂಸ್ ಅಂತೆ, 120 240 ಡಿಗ್ರಿ ಎಷ್ಟಾಗುತ್ತೆ. ಸೊ 240 ಡಿಗ್ರಿ ಇದ್ರ ಮಧ್ಯೆ ಬರ್ತಾಯಿದೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿದೆ ಆಯ್ತಾ. 240 ಡಿಗ್ರಿ ಇದ್ರ ಮಧ್ಯೆ ಬರ್ತಾ ಇದೆ. ಸೊ ಕ್ವಶನ್ ನಂಬರ್ 59ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60ಲಿ ಎರಡು ಸ್ಟ್ರೈಟ್ ಆ್ಯಂಗಲ್ ಜೊತೆ ಸೇರಿದ್ರೆ ಏನಾಗುತ್ತೆ, ಕನ್ನಡದಲ್ಲಿ ಎರಡು ಸರಳ ಕೋನಗಳು ಸೇರಿದ್ರೆ ಏನಾಗುತ್ತೆ, ಯಾವ ಆ್ಯಂಗಲ್ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ನೋಡಿ, ಒಂದು ಸ್ಟ್ರೈಟ್ ಆ್ಯಂಗಲ್ 180 ಡಿಗ್ರಿ, 180 ಡಿಗ್ರಿ ಆಯ್ತಾ, ಇನ್ನೊಂದು ಸ್ಟ್ರೈಟ್ ಆ್ಯಂಗಲ್ 180 ಡಿಗ್ರಿ ಆಯ್ತಾ. ಎರಡು ಸೇರಿದ್ರೆ ಏನಾಗುತ್ತೆ 360 ಡಿಗ್ರಿ ಆಗುತ್ತೆ. ಎರಡು ಸ್ಟ್ರೈಟ್ ಆ್ಯಂಗಲ್ ಸೇರಿದ್ರೆ 360 ಡಿಗ್ರಿ ಆಗುತ್ತೆ. 360 ಡಿಗ್ರಿ ಅಂದರೆ ಕಂಪ್ಲೀಟ್ ಆ್ಯಂಗಲ್, ಕಂಪ್ಲೀಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರ್ಣ ಕೋನ ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 60ಗೆ, ಕ್ವಶನ್ ನಂಬರ್ 60ಗೆ ಆಪ್ಷನ್ ಸಿ.